KCET 2024 ಗೊಂದಲಗಳಿಗೆ ಸರ್ಕಾರ ತಜ್ಞರ ಕಮಿಟಿನ ನೇಮಕ ಮಾಡಿತ್ತು. ತಜ್ಞರ ಕಮಿಟಿ ಈಗ ರಿಪೋರ್ಟನ್ನು ಸರ್ಕಾರಕ್ಕೆ ಸಲ್ಲಿಸಿದೆ. ಆ ತಜ್ಞರ ಕಮಿಟಿ ರಿಪೋರ್ಟು ಕೆಲವು ಪೇಪರ್ಗಳಲ್ಲಿ ಪ್ರಕಟಣೆ ಆಗಿದೆ. ಈಗ ತಜ್ಞರು ಕೊಟ್ಟಿರುವ ರಿಪೋರ್ಟ್ ಪ್ರಕಾರ ಎಕ್ಸಾಮನ್ನು ಕಳಿಸ್ಬೇಕು. ಬಟ್ ಎಕ್ಸಾಮು ಎಲ್ಲ ಚಾಪ್ಟರ್ಗಳಿಗೆ, ಎಕ್ಸಾಂಪಲ್ ಈಗ ಬಯಾಲಜಿನಲ್ಲಿ ಒಂದು 10 ಚಾಪ್ಟರ್ ಇದ್ದರೆ 10 ಚಾಪ್ಟ್ರಿಗೂ ನಾವು ಎಕ್ಸಾಮ್ ಮಾಡೋದಿಲ್ಲ. ಮ್ಯಾಥಮೆಟಿಕ್ಸಲ್ಲಿ ಒಂದು 20 ಚಾಪ್ಟರ್ ಇದೆ, ಆ 20 ಚಾಪ್ಟ್ರಿಗೂ ಮತ್ತೆ ಎಕ್ಸಾಮ್ ಮಾಡೋದಿಲ್ಲ. 60 ಕ್ವಶನ್ಸ್ಗಳಿಗೂ ನಾವು ಎಕ್ಸಾಮ್ ಮಾಡೋದಿಲ್ಲ ಅಂತ ಈ ತಜ್ಞರ ಕಮಿಟಿ ಹೇಳಿದೆ. ಒಪ್ಪಬಹುದು ವಿದ್ಯಾರ್ಥಿಗಳು, ಯಾಕೆಂದರೆ ವಿದ್ಯಾರ್ಥಿಗಳಿಗೆ ಹೊರೆ ಜಾಸ್ತಿ ಮಾಡ್ತಾಯಿಲ್ಲ. ಒಂದು ಎಕ್ಸಾಮ್ ಕಂಡಕ್ಟ್ ಮಾಡಬೇಕಾಗುತ್ತೆ ಸರ್ಕಾರಕ್ಕೆ ವರದಿಯನ್ನು ತಲುಪಿಸಾಗಿದೆ. ಬಟ್ ಸರ್ಕಾರ ಇದ್ರ ಬಗ್ಗೆ ಇನ್ನೂ ತೀರ್ಮಾನ ತಗೊಂಡಿಲ್ಲ. ಮೇ ಬಿ ಮಂಡೇ ಇದ್ರ ಬಗ್ಗೆ ತೀರ್ಮಾನನ ಸರ್ಕಾರ ತಗೋಬಹುದು. ಈ ತಜ್ಞರ ರಿಪೋರ್ಟ್ ಹೇಗಿದೆ ಅಂದರೆ, ಎಷ್ಟು ಕ್ವಶನ್ಸ್ಗಳು ಪರ್ ಸಬ್ಜೆಕ್ಟ್, ಒಂದೊಂದು ಸಬ್ಜೆಕ್ಟಲ್ಲಿ ಸಪೋಸ್ ಈಗ ಫಿಸಿಕ್ಸಲ್ಲಿ ಎಷ್ಟು ಔಟ್ ಆಫ್ ಸಿಲೆಬಸ್ ಕ್ವಶನ್ಸ್ ಇದೆ, ಮ್ಯಾಥ್ಸಲ್ಲಿ ಎಷ್ಟು ಔಟ್ ಆಫ್ ಸಿಲೆಬಸ್ ಕ್ವಶನ್ಸ್ ಇದೆ, ಸೇಮ್ ಫಿಸಿಕ್ಸಲ್ಲಿ, ಕೆಮಿಸ್ಟ್ರಿಯಲ್ಲಿ, ಮ್ಯಾಥ್ಸಲ್ಲಿ, ಬಯಾಲಜಿಲಿ ಅಂತ ಮೊದಲು ಗುರುತು ಮಾಡ್ಕೋಬೇಕು. ಅಕಾರ್ಡಿಂಗ್ ಟು ಪ್ಯಾಟ್ರನ್, CET ಪ್ಯಾಟ್ರನ್ ಪ್ರಕಾರ ಯಾವ ಚಾಪ್ಟರ್ಗಳಿಗೆ ಎಷ್ಟು ಕ್ವಶನ್ನ ಕೊಡಬೇಕಾಗಿತ್ತು ಅದು ಈ ವರ್ಷ ಕೊಟ್ಟಿಲ್ಲ. ಯಾವ ಚಾಪ್ಟ್ರಲ್ಲಿ ಈಗ ನಡೆದ ಎಕ್ಸಾಮಲ್ಲಿ ಕ್ವಶನ್ಸ್ಗಳನ್ನ ಕೊಟ್ಟಿಲ್ಲ, ಆ ಚಾಪ್ಟರ್ಗಳನ್ನ ಮಾತ್ರ ಆಯ್ಕೆ ಮಾಡ್ಕೊಬೇಕು ಎಕ್ಸಾಮ್ಗೆ. ಸಪೋಸ್ ಈಗ ಬಯಾಲಜಿಯಲ್ಲಿ ಒಂದು 10 ಚಾಪ್ಟರ್ ಇದ್ದರೆ ಆ 10 ಚಾಪ್ಟ್ರಲ್ಲಿ 7 ಚಾಪ್ಟ್ರಿಂದ ಕ್ವಶನ್ಸ್ಗಳನ್ನ ಕೊಡಲಾಗಿತ್ತು, ಇನ್ನು 3 ಚಾಪ್ಟ್ರಿಂದ ಕೊಟ್ಟಿರಲಿಲ್ಲ. ಅದರ ಬದಲು ಡಿಲೀಟೆಡ್ ಪೋರ್ಷನ್ಸಿಂದ ಕೊಟ್ಟಿದ್ರು ಅಂತ ಅಂದ್ಕೊಂಡ್ರೆ ಆ 3 ಚಾಪ್ಟರ್ಗಳನ್ನ ಮಾತ್ರ ಓದೋಕ್ಕೆ ಕೇಳಬೇಕು. ವಿದ್ಯಾರ್ಥಿಗಳಿಗೆ ಟೈಮ್ ಕೊಡಬೇಕು, ಅವರು ಪ್ರಿಪೇರ್ ಆಗೋದಕ್ಕೆ ನೆಕ್ಸ್ಟ್ ಎಕ್ಸಾಮ್ ಮಾಡಬೇಕು. ಇದೇ ರೀತಿ ಮ್ಯಾಥ್ಸಲ್ಲೂ ಅಷ್ಟೇ 16 ಕ್ವಶನ್ಸ್ ಔಟ್ ಆಫ್ ಸಿಲೆಬಸ್ ಬಂದಿದೆ. ಯಾವ ಚಾಪ್ಟ್ರಿಂದ ಕೇಳಿಲ್ಲ ಅಕಾರ್ಡಿಂಗ್ ಟು ವೆಯ್ಟೇಜ್ ಅದನ್ನು ಮೊದಲು ಕನ್ಸಿಡರ್ ಮಾಡಿ ಆ ಪರ್ಟಿಕ್ಯುಲರ್ ಚಾಪ್ಟರ್ಗಳನ್ನ ಮಾತ್ರ ವಿದ್ಯಾರ್ಥಿಗಳಿಗೆ ಓದೋದಕ್ಕೆ ಕೇಳಬೇಕು. ಎಕ್ಸಾಂಪಲ್ ಈಗ 3D ಜಾಮಿಟ್ರಿ ಬಂದಿಲ್ಲ, ವೆಕ್ಟಾರ್ಸಲ್ಲಿ ಬಂದಿಲ್ಲ, ಈಗ ಯಾವ ಚಾಪ್ಟರಿಂದ ಬಂದಿಲ್ವೋ ಅಂಥ ಪರ್ಟಿಕ್ಯುಲರ್ ಚಾಪ್ಟರ್ನ ಮಾತ್ರ ಓದೋದಕ್ಕೆ ಹೇಳಿದ್ರೆ ವಿದ್ಯಾರ್ಥಿಗಳಿಗೆ ಬರ್ಡನ್ ಕಡಿಮೆ ಆಗುತ್ತೆ. ಈಗ ಎಲ್ಲ ಚಾಪ್ಟರ್ಗಳ್ನ ಓದ್ಕೊಂಡು ಬೋತ್ ಫಸ್ಟ್ PUC ಆ್ಯಂಡ್ ಸೆಕೆಂಡ್ PUC ಎಲ್ಲ ಚಾಪ್ಟರ್ಗಳ್ನ ಓದೋದಕ್ಕೆ ವಿದ್ಯಾರ್ಥಿಗಳಿಗೆ ಕಷ್ಟ ಆಗಬಹುದು. ಇಟ್ ಟೇಕ್ಸ್ ಲಾಟ್ ಆಫ್ ಟೈಮ್. ಹಾಗೆ ಎಕ್ಸಾಮ್ ಮಾಡೋದಕ್ಕೂ ಪ್ರಿಪ್ರೇಷನ್ ತುಂಬ ಟೈಮ್ ತೊಗೊಳುತ್ತೆ ಸರ್ಕಾರಕ್ಕೆ. ಹಾಗಾಗಿ ಈಗ 4 ಸಬ್ಜೆಕ್ಟ್ಗಳಲ್ಲಿ ಎಷ್ಟು ಚಾಪ್ಟ್ರಿಂದ ಕೊಟ್ಟಿಲ್ವೋ ಆಯಾ ಚಾಪ್ಟರ್ಗಳನ್ನ ಮಾತ್ರ ಪರ್ಟಿಕ್ಯುಲರ್ಗೆ ಓದ್ಕೊಳ್ಳೋಕೆ ಕೇಳಬೇಕು. ಫಿಸಿಕ್ಸಲ್ಲಿ ಒಂದು 3 or 4 ಚಾಪ್ಟರು, ಮ್ಯಾಥ್ಸಲ್ಲಿ 2 or 3 ಚಾಪ್ಟರ್ಸು, ಬಯಾಲಜಿ, ಕೆಮಿಸ್ಟ್ರಿ ಹೀಗೆ ಹೇಳಿ ಆ 4 ಸಬ್ಜೆಕ್ಟಿಗೆ ಒಂದೇ ದಿನ ಎಕ್ಸಾಮ್ ಮಾಡಿದ್ರೆ ಇದರಿಂದ ವಿದ್ಯಾರ್ಥಿಗಳಿಗೆ ಹೊರೆ ಕಡಿಮೆ ಆಗುತ್ತೆ ಮತ್ತು ಎಕ್ಸಾಮ್ ಮಾಡೋದಕ್ಕೂ ಸಾರ್ಥಕ ಆಗುತ್ತೆ. ವಿದ್ಯಾರ್ಥಿಗಳಿಗೆ ಯಾವುದೇ ರೀತಿ ಅನ್ಯಾಯ ಆಗೋದಿಲ್ಲ ಅಂತ ಹೇಳಿ ತಜ್ಞರ ಕಮಿಟಿ ಸರ್ಕಾರಕ್ಕೆ ಶಿಫಾರಸನ್ನು ಮಾಡಿದೆ. ತಜ್ಞರು ಕೊಟ್ಟಿರುವ ಈ ಸಲಹೆ, ಈ ಕಮಿಟಿ ರಿಪೋರ್ಟ್ ನಿಜಕ್ಕೂ ತುಂಬ ಅದ್ಭುತವಾಗಿದೆ, ಚೆನ್ನಾಗಿದೆ. ವಿದ್ಯಾರ್ಥಿಗಳಿಗೆ ಮೇ ಬಿ ಹೊರೆ ಆಗೋದಿಲ್ಲ. ವಿದ್ಯಾರ್ಥಿಗಳು ಎಲ್ಲ ಚಾಪ್ಟರ್ಗಳನ್ನ ಓದೋದಕ್ಕಿಂತ ಯಾವ ಚಾಪ್ಟ್ರಿಂದ ಕೊಟ್ಟಿಲ್ವೋ ಒಂದೊಂದು ಸಬ್ಜೆಕ್ಟಲ್ಲಿ ಒಂದು 2-3 ಚಾಪ್ಟರ್ನ ಓದಿದ್ರೆ ಬರ್ಡನ್ ಮೇ ಬಿ ಆಗೋದಿಲ್ಲ. ಬಿಟ್ಟು ಇನ್ನೊಂದು ಸಲಹೆ ಇದೆ, ಏನು ಅಂದರೆ ಈಗ ಔಟ್ ಆಫ್ ಸಿಲೆಬಸ್ ಬಂದಿರೋ ಕ್ವಶನ್ಸ್ಗಳನ್ನ ಬಿಟ್ಟು ರಿಮೈನಿಂಗ್ ಸಿಲೆಬಸ್ಸಲ್ಲಿ ಇರೋ ಕ್ವಶನ್ಸ್ಗಳನ್ನ ಮಾರ್ಕ್ಸ್ಗಳನ್ನ ಮಾತ್ರ ಕನ್ಸಿಡರ್ ಮಾಡಿ ಆ ಕ್ವಶನ್ಸ್ಗಳನ್ನ ಕನ್ಸಿಡರ್ ಮಾಡಿ ಅದಕ್ಕೆ ರ್ಯಾಂಕನ್ನು ಕೊಡಬೇಕು ಅಂತ. ಎನಿವೆ ಸರ್ಕಾರ ಇದರ ಬಗ್ಗೆ ಯಾವ ತೀರ್ಮಾನ ತಗೊಳುತ್ತೆ ಕಾದು ನೋಡಬೇಕು. ಈ ರಿಪೋರ್ಟ್ ಬಗ್ಗೆ ನಿಮ್ಮ ಅಭಿಪ್ರಾಯ ಏನಿದೆ ಅಂತ ಕಾಮೆಂಟ್ ಸೆಕ್ಷನಲ್ಲಿ ಹಾಕಿ. ಎಲ್ಲ ಚಾಪ್ಟರ್ಗಳನ್ನ ಓದಿ ಎಗೈನ್ ಎಕ್ಸಾಮ್ ಮಾಡೋದಕ್ಕಿಂತ ಯಾವ ಚಾಪ್ಟರ್ಗಳಿಂದ ಕೊಟ್ಟಿಲ್ಲ ಆ ಪರ್ಟಿಕ್ಯುಲರ್ ಚಾಪ್ಟರ್ಗಳಿಂದ ಕ್ವಶನ್ಸ್ ಕೊಡೋದು ಬೆಸ್ಟಾ, ಅಥವಾ ಎಂಟೈರ್ ಸಿಲೆಬಸ್ಗೆ ಎಕ್ಸಾಮ್ ಮಾಡಬೇಕಾ, ಅಥವಾ ಈಗ ಕೊಟ್ಟಿರುವ ಔಟ್ ಆಫ್ ಸಿಲೆಬಸ್ಗಳನ್ನ ಹೊರಗಿಟ್ಟು ರಿಮೈನಿಂಗ್ ಕ್ವಶನ್ಸ್ಗಳಿಗೆ ಮಾತ್ರ ಕನ್ಸಿಡರ್ ಮಾಡಿ ರ್ಯಾಂಕ್ ಕೊಡಬೇಕಾ ಏನು ಎತ್ತ, ಇದಕ್ಕೆ ಸಂಬಂಧಪಟ್ಟ ಹಾಗೆ ನೀವು ಕಾಮೆಂಟ್ಸ್ ಮಾಡಿ. ಹೆಚ್ಚಿನ ಕಾಮೆಂಟ್ಸ್ ಯಾವುದಕ್ಕೆ ಬರುತ್ತೆ ನೋಡೋಣ. ನಿಮ್ಮ ರಿಯಲ್ ಒಪಿನಿಯನ್ನ ಕಾಮೆಂಟ್ಸ್ ಮುಖಾಂತರ ತಿಳಿಸಿ. ರೈಟ್.